Hello students, I am Dr. Manjunath V from RNS Commerce and Management College, Mysore. Today in this video, we will learn about sources of temporary working capital, the various sources available for a business concern in order to obtain the required temporary working capital. ಈ ಒಂದು ವಿಡಿಯೋದಲ್ಲಿ ಸಂಸ್ಥೆಗೆ ಬೇಕಾದಂತಹ ತಾತ್ಕಾಲಿಕವಾದಂತಹ ಚರಬಂಡವಾಳವನ್ನು ಯಾವ ಯಾವ ಮೂಲಗಳಿಂದ ಪಡೆಯೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಚರ್ಚೆ ಮಾಡೋಣ. ಒಂದು ಸಂಸ್ಥೆಗೆ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅಂತ ಅಂದಾಗ ಆ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲನ್ನು ಪಡೆಯೋದಕ್ಕೆ ಹಲವಾರು ಮೂಲಗಳನ್ನು ಗುರುತಿಸ್ಬೋದಾಗಿದೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲನ್ನು ಒಬ್ಟೈನ್ ಮಾಡುವಂತಹ ಹಲವಾರು ರೀತಿಯ ಮೂಲಗಳನ್ನು ಚರ್ಚೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂಥ ಸೋರ್ಸಸ್ ಆಫ್ ಐಟಮ್ಸ್ ಯಾವ್ಯಾವ್ದಿರ್ಬೋದು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಟ್ರೇಡ್ ಕ್ರೆಡಿಟ್ ಅನ್ನೋದನ್ನು ನಾವು ಒನ್ ಆಫ್ ದಿ ಸೋರ್ಸ್ ಆಫ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಗುರುತಿಸಬಹುದು. ದೆನ್ ವಾಟ್ ಈಸ್ ದಿಸ್ ಟ್ರೇಡ್ ಕ್ರೆಡಿಟ್? Nowadays, trade credit is a form of short-term financing common to all form of businesses. The credit extended by one business firm to another for purchases and sales is known as trade credit. ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಗೆ ಪರ್ಚೇಸ್ ಮಾಡುವಾಗ ಅಥವಾ ಸೇಲ್ಸ್ ಮಾಡುವಾಗ ಯಾವ ರೀತಿಯ ಸವಲತ್ತನ್ನು ಕೊಟ್ಟಿರ್ತಾರೆ ಸಾಲದ ರೂಪದಲ್ಲಿ, ಅದನ್ನು ನಾವು ಟ್ರೇಡ್ ಕ್ರೆಡಿಟ್ ಅಂತ ಕರಿಬೋದಾಗಿದೆ. ಇವತ್ತಿನ ದಿನ ಈ ಟ್ರೇಡ್ ಕ್ರೆಡಿಟ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ. ಇಟ್ ಕ್ಯಾನ್ ಬಿ ಅಪ್ಲಿಕಬಲ್ ಫಾರ್ ಆಲ್ ಟೈಪ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಬಿಕಾಸ್ ಮೆಜಾರಿಟಿ ಆಫ್ ದಿ ಟ್ರಾನ್ಸಾಕ್ಷನ್ಸ್ ನವ ಡೇಸ್ ಈಸ್ ಪ್ಯೂರ್ಲಿ ಬೇಸ್ಡ್ ಅಪಾನ್ ಕ್ರೆಡಿಟ್. ಯಾವುದೋ ಒಂದು ಸಂಸ್ಥೆ ಮತ್ತೊಂದು ಸಂಸ್ಥೆಗೆ ಟ್ರೇಡ್ ಕ್ರೆಡಿಟ್ ಕೊಡಬೇಕು ಅಂತ ತೀರ್ಮಾನ ಮಾಡಬೇಕು ಅನ್ನೋದಾದರೆ ದೇರ್ ಆರ್ ವೇರಿಯಸ್ ಕಂಡೀಷನ್ಸ್ ಆರ್ ಫ್ಯಾಕ್ಟರ್ಸ್ one should always remember. A firm will always look for certain factors, and after analyzing those factors, the firm may decide to extend trade credit to some other firms or business organization. ಹಾಗಿದ್ಮೇಲೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರ್ಬೋದು, ಆ ಫ್ಯಾಕ್ಟರ್ಸ್ ಏನಿರ್ಬೋದು ಅನ್ನೋದಾದರೆ ಟರ್ಮ್ಸ್ ಆಫ್ ಕ್ರೆಡಿಟ್. ಎಷ್ಟು ದಿನಗಳ ಕಾಲ ನಾವು ಸಾಲ ರೂಪದಲ್ಲಿ ಒಂದು ವ್ಯವಸ್ಥೆಯನ್ನು ಇನ್ನೊಂದು ಸಂಸ್ಥೆಗೆ ಕೊಡಬಹುದು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಅದನ್ನು ನಾವು ನೋಡಿ ಪರ್ಚೇಸ್ ಮಾಡ್ಬೋದಾ ಈ ಸಂಸ್ಥೆಯಿಂದ, ಅಥವಾ ಈ ಸಂಸ್ಥೆಗೆ ನಾವು ಗೂಡ್ಸನ್ನು ಸೇಲ್ ಮಾಡಬಹುದಾ ಅನ್ನೋ ಒಂದು ಅಂಶವನ್ನು ಗುರುತಿಸಬೇಕು. ರೆಪ್ಯುಟೇಷನ್ ಆಫ್ ದಿ ಪರ್ಚೇಸಿಂಗ್ ಫರ್ಮ್ ಇಸ್ ಆಲ್ಸೋ ಟೇಕನ್ ಇನ್ ಟು ಅಕೌಂಟ್ ವೈಲ್ ಎಕ್ಸ್ಟೆಂಡಿಂಗ್ ದಿ ಟ್ರೇಡ್ ಕ್ರೆಡಿಟ್. ಸಾಲದ ರೂಪದಲ್ಲಿ ನಾವೇನಾದರೂ ಮಾರಾಟ ಮಾಡ್ತೀವಿ ಮತ್ತೊಂದು ಸಂಸ್ಥೆಗೆ ಅಂತ ಅಂದಾಗ, ಅಥವಾ ಮತ್ತೊಂದು ಸಂಸ್ಥೆಯಿಂದ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಏನಾದರೂ ಅಂದಾಗ ರೆಪ್ಯುಟೇಷನ್ ಅನ್ನೋದು ಇಂಪಾರ್ಟೆಂಟು. ಅಂದರೆ ನಾವು ಸಾಲ ರೂಪದಲ್ಲಿ ಮತ್ತೊಬ್ಬರಿಗೆ ಮಾರಾಟ ಮಾಡಿದಾಗ ಅವ್ರು ನಮಗೆ ದುಡ್ಡು ಕೊಡಬೇಕಾಗತ್ತೆ. ಗೂಡ್ಸನ್ನು ಮಾರಾಟ ಮಾಡಿದಾಗ ಆ ಸಂಸ್ಥೆಯವರು ನಮಗೆ ದುಡ್ಡನ್ನು ಕೊಡಬೇಕಾಗತ್ತೆ. ಆ ಸಂಸ್ಥೆಯವರು ನಮಗೆ ದುಡ್ಡನ್ನು ಕೊಡಬೇಕು ಅಂತಂದರೆ ಆ ಸಂಸ್ಥೆ ಸದೃಢವಾಗಿದೆಯಾ, ವೆದರ್ ದ ಫರ್ಮ್ ಇಸ್ ಫೈನಾನ್ಷಿಯಲಿ ಸೌಂಡ್. ಇಫ್ ಫೈನಾನ್ಷಿಯಲಿ ಸೌಂಡ್, ದೆನ್ ದ ಫರ್ಮ್ ಇಸ್ ಕೇಪಬಲ್ ಆಫ್ ರೀಪೇಯಿಂಗ್ ದಿ ಅಮೌಂಟ್ ಫಾರ್ ವಾಟ್ ಎವರ್ ದಿ ಗೂಡ್ಸ್ ಆರ್ ಸರ್ವೀಸಸ್ ವಿಚ್ ಈಸ್ ಅವೈಲ್ಡ್ ಬೈ ದಿ ಆರ್ಗನೈಸೇಷನ್. ನಾವು ಕೊಟ್ಟಂಥ ಪದಾರ್ಥಕ್ಕೆ ಅವರು ಪ್ರತಿಫಲವಾಗಿ ಹಣ ಕೊಡಬೇಕು ಅಂದರೆ ಅವರು ತುಂಬ ಶಕ್ತರಾಗಿರಬೇಕು, ಸಾಮರ್ಥ್ಯ ಹೊಂದಿರುವಂಥ ಸಂಸ್ಥೆ ಆಗಿರಬೇಕು. ನಗದು ರೂಪದಲ್ಲಿ ಸದೃಢವಾಗಿ ಸಂಸ್ಥೆ ಸಾಮರ್ಥ್ಯ ಹೊಂದಿದರೆ ಅವರು ನಮಗೆ ದುಡ್ಡನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಆ ಸಂಸ್ಥೆಯ ರೆಪ್ಯುಟೇಷನ್ನು, ಗುಡ್ ವಿಲ್ಲು, ಅರ್ನಿಂಗ್ ಕೆಪಾಸಿಟಿ ಆ್ಯಂಡ್ ರೀಪೇಮೆಂಟ್ ಕೆಪಾಸಿಟಿ ವಿಲ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ಟು ಬಿ ಟೇಕನ್ ಇನ್ ಟು ಅಕೌಂಟ್ ವೈಲ್ ಎಕ್ಸ್ಟೆಂಡಿಂಗ್ ದಿ ಟ್ರೇಡ್ ಕ್ರೆಡಿಟ್. ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಸೆಲ್ಲರ್ ಯಾರಿದಾರೋ ಅವನ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಯಾವ ರೀತಿ ಇದೆ, ಸ್ಟ್ರಾಂಗ್ ಆಗಿದೆಯಾ ಅನ್ನೋದನ್ನು ಗಮನಿಸಬೇಕು. ವಾಲ್ಯೂಮ್ ಆಫ್ ಪರ್ಚೇಸಸ್ ಟು ಬಿ ಮೇಡ್ ಬೈ ದಿ ಬೈಯರು ಎಷ್ಟು ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅಷ್ಟು ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸನ್ನು ಸಾಲ ರೂಪದಲ್ಲಿ ಪಡೆದಾಗ ಅವ್ರಿಗೆ ಕೊಡುವಂಥ ಕ್ರೆಡಿಟ್ ಜಾಸ್ತಿ ಇರ್ಬೋದಾ, ಕಡಿಮೆ ಇರ್ಬೋದಾ. ಕಡಿಮೆ ಕ್ವಾಂಟಿಟಿ ತೊಗೋತಾರೆ ಅಂದಾಗ ಹೆಚ್ಚು ನಾವು ಅವ್ರಿಗೆ ಕ್ರೆಡಿಟ್ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಹೈಯೆಸ್ಟ್ ಕ್ವಾಂಟಿಟಿ, ಜಾಸ್ತಿ ಕ್ವಾಂಟಿಟಿಗಳನ್ನು ತೊಗೋತಾ ಇದ್ದಾರೆ ಅಂದಾಗ ಅವರಿಗೆ ನಾವು ಸ್ವಲ್ಪ ಟೈಮನ್ನು ಕೊಡಬೇಕಾಗತ್ತೆ ಪೇಮೆಂಟನ್ನು ಮಾಡೋದಕ್ಕೆ. ಸೊ ಇದನ್ನೆಲ್ಲ ಗಮನಿಸ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಒಂದು ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲನ್ನು ಗುರುತಿಸಬೇಕಾದ್ರೆ ಒಂದು ಸೋರ್ಸ್ ಏನು ಅಂತಂದರೆ ಟ್ರೇಡ್ ಕ್ರೆಡಿಟ್. ಟ್ರೇಡ್ ಕ್ರೆಡಿಟ್ ಅನ್ನೋದನ್ನು ಒಂದು ಮಾನದಂಡವಾಗಿಟ್ಕೊಂಡು ನಮಗೆ ಬೇಕಾಗಿರುವಂಥ
ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲನ್ನು ಸಾಲ ರೂಪದಲ್ಲಿ ಪರ್ಚೇಸ್ ಮಾಡೋದು ಅಥವಾ ಸಾಲ ರೂಪದಲ್ಲಿ ಮಾರಾಟ ಮಾಡುವಂಥದ್ದು, ಈ ಎರಡು ಆ್ಯಕ್ಟಿವಿಟೀಸನ್ನು ಟ್ರೇಡ್ ಕ್ರೆಡಿಟ್ನಲ್ಲಿ ಮಾಡಿ ನಮಗೆ ಬೇಕಾಗಿರುವಂತಹ ಒಂದು ಟ್ರೇಡ್ ಕ್ರೆಡಿಟನ್ನು ಹಂಚ್ಕೋಬೋದು ಅಥವಾ ಬೇಕಾಗಿರುವಂಥ ವರ್ಕಿಂಗ್ ಕ್ಯಾಪಿಟಲನ್ನು ಹಂಚ್ಕೋಬೋದು. ಎರಡನೇ ಮುಖ್ಯವಾದಂಥ ಮೂಲ ಯಾವುದು ಅಂತಂದರೆ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ಗೆ ಕಮರ್ಷಿಯಲ್ ಬ್ಯಾಂಕ್ಸ್. The second source of temporary working capital can be identified as commercial banks. As we know, as we know that commercial banks are very much familiar to sanction loans, cash credits, overdraft, and bills discounting facilities to business organizations. So, commercial banks are tend to sanction loans. It can be a short-term loan or a medium-term loan or a long-term loan. Based upon the requirement of the company, commercial banks will sanction loans. ಸೊ ಅದರಿಂದ ಈ ಲೋನ್ಸ್ ಅನ್ನೋದನ್ನು ಕೂಡ ನಾವು ಒಂದು ಸೋರ್ಸ್ ಆಫ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿಬೋದು. ಕಂಪ್ನಿಗೆ ಬೇಕಾಗಿರುವಂತಹ ಯಾವುದೇ ಆದರೂ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಶಾರ್ಟ್ ಟರ್ಮ್ 3 ಮಂತ್ಸಿಗೆ ಮಾತ್ರ ಬೇಕು, ಅಥವಾ ಸೀಸನಲ್ಲಿ ತುಂಬ ಡಿಮ್ಯಾಂಡ್ ಇದೆ ಪದಾರ್ಥಕ್ಕೆ, ಅದಕ್ಕೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ಬೇಗ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಬೇಕು ಅಂದಾಗ ಟೆಂಪ್ರರಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಆಗ ಶಾರ್ಟ್ ಟರ್ಮ್ ಲೋನ್ಸ್ಗಳನ್ನು ಕಮರ್ಷಿಯಲ್ ಬ್ಯಾಂಕ್ಸ್ ಅವರು ಅಲಾಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಮೂಲದಿಂದ ನಾವು ಬೇಕಾದಂಥ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲನ್ನು ಹಂಚ್ಕೋಬೋದು. ಕ್ಯಾಶ್ ಕ್ರೆಡಿಟ್ ಅನ್ನೋ ಒಂದು ಫೆಸಿಲಿಟಿನೂ ಕೂಡ ಬ್ಯಾಂಕು ಎಕ್ಸ್ಟೆಂಡ್ ಮಾಡ್ಬೋದು. ಎ ಕ್ಯಾಶ್ ಕ್ರೆಡಿಟ್ ಈಸ್ ಅನ್ ಅರೇಂಜ್ಮೆಂಟ್ by which a banker allows his customer to borrow money up to a certain limit. ಒಂದು ಲಿಮಿಟ್ ಅನ್ನೋದನ್ನು ಫಿಕ್ಸ್ ಮಾಡಿರ್ತಾರೆ. ಆ ಲಿಮಿಟ್ ತನಕ ಅಮೌಂಟನ್ನು ಬಾರೋ ಮಾಡೋದಕ್ಕೆ ಒಬ್ಬ ಬ್ಯಾಂಕರು ಒಂದು ಸಂಸ್ಥೆಯ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿರ್ತಾನೆ, ಅಂದರೆ ಅಗ್ರಿಮೆಂಟು ಒಡಂಬಡಿಕೆಯನ್ನು ಮಾಡ್ಕೊಂಡಿರ್ತಾನೆ. ಈ ಕ್ಯಾಶ್ ಕ್ರೆಡಿಟ್ ವಿಲ್ ಆ್ಯಕ್ಟ್ ಆಸ್ ಅ ಸೋರ್ಸ್ to adjust the required temporary working capital as and when there is a requirement by the business concern. ಮತ್ತೊಂದು ಮುಖ್ಯವಾದಂಥ ಮೂಲ ಯಾವುದಿರ್ಬೋದು ಅಂತಂದರೆ ಓವರ್ಡ್ರಾಫ್ಟ್. ಓವರ್ಡ್ರಾಫ್ಟ್ ಅನ್ನೋದಂತಾಗ ಎನಿ ಅಮೌಂಟ್ ವಿತ್ಡ್ರಾನ್ ಬೈ ದಿ ಡಿಪಾಸಿಟರ್ ಓವರ್ ಆ್ಯಂಡ್ ಅಬೌವ್ ದಿ ಡಿಪಾಸಿಟೆಡ್ ಅಮೌಂಟ್ ಈಸ್ ನೋನ್ ಆಸ್ ಓವರ್ಡ್ರಾಫ್ಟ್. ಯೂಶಲಿ ಓವರ್ಡ್ರಾಫ್ಟ್ ಫೆಸಿಲಿಟೀಸ್ ಆರ್ ಗಿವನ್ ಬೈ ದಿ ಬ್ಯಾಂಕರ್ಸ್ ಟು ದಿ ಬಿಸ್ನೆಸ್ಮನ್. ಕರೆಂಟ್ ಅಕೌಂಟ್ ಅನ್ನೋದನ್ನು ಒಂದು ಮೇಂಟೈನ್ ಮಾಡ್ತಾರೆ ಬಿಸ್ನೆಸ್ಮನ್ ಅವರು. ಕರೆಂಟ್ ಅಕೌಂಟನ್ನು ಮೇಂಟೈನ್ ಮಾಡುವಾಗ ಆ ಕರೆಂಟ್ ಅಕೌಂಟ್ನಲ್ಲಿ ಒಂದು ಲಿಮಿಟನ್ನು ಫಿಕ್ಸ್ ಮಾಡಿ ಇಷ್ಟು ಎಕ್ಸಸ್ ಅಮೌಂಟನ್ನು ಓವರ್ ಆ್ಯಂಡ್ ಅಬೌವ್ ದಿ ಡಿಪಾಸಿಟೆಡ್ ಅಮೌಂಟು ವಿಡ್ರಾ ಮಾಡೋದಕ್ಕೆ ಕಮರ್ಷಿಯಲ್ ಬ್ಯಾಂಕ್ಸ್ ಅವರು ಮೊದಲೇ ಪರ್ಮಿಷನನ್ನು ಸಂಸ್ಥೆಯವರಿಗೆ ಕೊಟ್ಟಿರ್ತಾರೆ. ಆ ಎಕ್ಸಸ್ ಅಮೌಂಟ್ ಎಷ್ಟು ವಿಡ್ರಾ ಮಾಡ್ಬೋದು ಸಂಸ್ಥೆಯವರು, ಅದನ್ನು ನಾವು ಓವರ್ ಡ್ರಾಫ್ಟ್ ಅಮೌಂಟ್ ಅಂತ ಕರಿತೀವಿ. ಈ ಫೆಸಿಲಿಟಿ ನಮಗೆ ಯಾವಾಗ ಟೆಂಪ್ರವರಿಲಿ ಹಣ ಕಡಿಮೆ ಇದೆ, ಡಿಪಾಸಿಟ್ ಮಾಡಿರುವಂಥ ಅಮೌಂಟು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಮೌಂಟು ಕಡಿಮೆ ಇದೆ ಅಂತಂದರೆ ಆವಾಗ ಓವರ್ ಡ್ರಾಫ್ಟ್ ಫೆಸಿಲಿಟಿನ ಪಡ್ಕೊಂಡು ಟೆಂಪ್ರವರಿಯಾಗಿ ಬೇಕಾಗಿರುವಂಥ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟನ್ನು ಒಂದು ಸಂಸ್ಥೆ ಅಡ್ಜಸ್ಟ್ಮೆಂಟು ಮಾಡ್ಕೋಬೇಕಾಗತ್ತೆ. ಸೊ ಇದು ಕೂಡ ಜಸ್ಟ್ ಲೈಕ್ ಎ ಕ್ಯಾಶ್ ಕ್ರೆಡಿಟ್. ಆದರೆ ಯೂಶಲಿ ಕ್ಯಾಶ್ ಕ್ರೆಡಿಟ್ ಅನ್ನೋದು ಒಂದು ಲಾಂಗ್ ಟರ್ಮ್ಗೆ ಕೊಡುವಂತಹ ಫೆಸಿಲಿಟಿ ಆಗಿರುತ್ತೆ. ಓವರ್ ಡ್ರಾಫ್ಟ್ ಈಸ್ ಯೂಶಲಿ ಫಾರ್ ವೆರಿ ಶಾರ್ಟ್ ಡ್ಯೂರೇಷನ್ ಆರ್ ಎ ಟೆಂಪ್ರವರಿ ಅರೇಂಜ್ಮೆಂಟ್ ಫಾರ್ 1 month ಆರ್ 2 months. One more source of temporary working capital under commercial banks is bills discounting. Whenever goods are sold to customer on credit basis and customer gives an assurance of promissory note, then the debtors will become, or a customer will become, a bills receivable. ಸಾಲವಾಗಿ ನಾವು ಗೂಡ್ಸನ್ನು ಮಾರಾಟ ಮಾಡಿದಾಗ ಕಸ್ಟಮರು ನಮಗೆ ಒಂದು ಪ್ರಾಮಿಸರಿ ನೋಟನ್ನು ಬರೆದು ಕೊಟ್ಟಾಗ ಆಗ ಕಸ್ಟಮರು ಡೆಟಾರ್ಸ್ ಅನ್ನೋ ರೂಪದಲ್ಲಿರಲ್ಲ, ಅವ್ರನ್ನ ಬಿಲ್ಸ್ ರಿಸೀವಬಲ್ ಗುಂಪಿಗೆ ಬರೆದು ತೋರಿಸ್ಕೋತೀವಿ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ. ಈ ರೀತಿ ಬಿಲ್ಸ್ ರಿಸೀವಬಲ್ಸ್ ಅನ್ನೋ ಅಮೌಂಟು ನಮಗೆ ಕೆಲವು ಕ್ರೆಡಿಟ್ ಪೀರಿಯಡ್ ಟೈಮ್ ಏನು ಕೊಟ್ಟಿದ್ದೀವೋ ಅದು ಆದ ನಂತರ ರಿಸೀವ್ ಆಗುವಂಥದ್ದು. ಅಂದರೆ 3 months ಆದ ನಂತರ ನಮಗೆ ದುಡ್ಡು ಬರುತ್ತೆ. 3 monthsನ್ನು ಬಿಲ್ಸಲ್ಲಿ ಡ್ರಾ ಮಾಡುವಾಗ ಬಿಲ್ಸನ್ನೇ ಬರೆಯುವಾಗ ದುಡ್ಡನ್ನು ಆ 3 ತಿಂಗಳ ನಂತರ ಕೊಡಲಾಗುತ್ತೆ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಕಂಪನಿ ಹ್ಯಾಸ್ ಟು ವೆಯ್ಟ್ 3 months in order to obtain the required amount of bill. Instead of waiting for 3 months, company can discount the bills with the banker and immediately amount can be obtained. ಸೊ ಸಮಯಕ್ಕೆ ಏನಾದರೂ ಈಗ ಕಂಪನಿ ಡೆಸ್ಪರೇಟ್ ಇನ್ ನೀಡ್ ಆಫ್ ಕ್ಯಾಶ್ ಅನ್ನೋದಾದರೆ ಆಗ ದಿಸ್ ಬಿಲ್ಸ್ ರಿಸೀವಬಲ್ promissory notes can be handed over to the commercial banker, and by this way the amount can be collected. The bill ಅಲ್ಲಿ ಎಷ್ಟು ಫೇಸ್ ವ್ಯಾಲ್ಯೂ ಅಂತಿರುತ್ತೋ ಅದರಲ್ಲಿ ಸ್ವಲ್ಪ ಅಮೌಂಟನ್ನು ನಾವು
ಬಿಟ್ಕೊಡ್ತೀವಿ ಆಸ್ ಎ ಡಿಸ್ಕೌಂಟ್ ಟು ದ ಬ್ಯಾಂಕರ್. ರಿಮೈನಿಂಗ್ ಪಾರ್ಟ್ ಆಫ್ ದಿ ಅಮೌಂಟ್ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಸೊ ವಿತೌಟ್ ವೇಟಿಂಗ್ ಟಿಲ್ ದಿ ಮೆಚುರಿಟಿ ಪೀರಿಯಡ್ ಆಫ್ ಬಿಲ್, immediately amount can be obtained by discounting the bill with the banker before the maturity period. ಸೊ ಈ ರೀತಿ ನಮಗೆ ಹಣದ ಅವಶ್ಯಕತೆ ತುಂಬ ಇದೆ ಎಂದಾಗ, ತುಂಬ ಹೆಚ್ಚು 3 ತಿಂಗಳು 4 ತಿಂಗಳು ಬಿಲ್ ಅಮೌಂಟನ್ನು ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋ ಬದಲು ಏನು ಮಾಡ್ಬೋದು, ಬಿಲ್ಲನ್ನು ಇಮಿಡಿಯೇಟ್ಲಿ ಬ್ಯಾಂಕರ್ಗೆ ಹ್ಯಾಂಡ್ ಓವರ್ ಮಾಡಿ ಸ್ವಲ್ಪ ಅಮೌಂಟನ್ನು ಸ್ಯಾಕ್ರಿಫೈಸ್ ಮಾಡಿ ಇನ್ನು ಮಿಕ್ಕಿದ ಅಮೌಂಟನ್ನು ಕ್ಯಾಶ್ ರೂಪದಲ್ಲಿ ಕಲೆಕ್ಟ್ ಮಾಡಿದ್ರೆ ಆ ಕ್ಯಾಶ್ ಅಮೌಂಟನ್ನು ಟೆಂಪ್ರವರಿಯಾಗಿ ನಮಗೆ ಬೇಕಾಗಿರುವಂಥ ವರ್ಕಿಂಗ್ ಕ್ಯಾಪಿಟಲನ್ನು ಬಳಸ್ಕೊಳ್ಳೋದಕ್ಕೆ ಅಥವಾ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ದ ಥರ್ಡ್ ಸೋರ್ಸ್ ಆಫ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಯಾವುದಾಗಿರ್ಬೋದು ಅಂದರೆ ಬಿಸ್ನೆಸ್ ಫೈನಾನ್ಸ್ ಕಂಪನೀಸ್. These kind of companies established primarily for providing short-term and medium-term loans to firms for which they are well known. ಈ ಒಂದು ಸಂಸ್ಥೆಗಳು ಕೆಲವೊಂದು ಸಂಸ್ಥೆಗಳಿಗೆ ಶಾರ್ಟ್ ಟರ್ಮು ಮೀಡಿಯಮ್ ಟರ್ಮು ಲೋನ್ಸ್ಗಳನ್ನು ಕೊಡ್ತಾರೆ. ಆದರೆ ಪರಿಚಯ ಇರುವಂಥ ಎಲ್ಲ ಸಂಸ್ಥೆಗಳನ್ನು ಗಮನಿಸಿ, ಅವರ ಒಂದು ಪ್ರೀವಿಯಸ್ ಪೇಮೆಂಟ್ಸ್ ಪ್ಯಾಟ್ರನ್ ಹೇಗಿದೆ ಅನ್ನೋದನ್ನು ಗಮನಿಸಿ, ಆ ಕಂಪನಿಯ ಪೊಸಿಷನ್ನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಅನಲೈಸ್ ಮಾಡಿ ಕೆಲವೊಂದು ಬಿಸ್ನೆಸ್ ಫೈನಾನ್ಸ್ ಕಂಪ್ನೀಸ್ ಅವರು ನಮಗೆ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲನ್ನು ಬೇಕು ಅಂತ ಕೇಳಿದಾಗ ಒದಗಿಸ್ಕೊಡುವಂಥ ಒಂದು ಕಾರ್ಯನ ಮಾಡಬಹುದು. ಸೊ ಇದನ್ನು ಕೂಡ ನಾವು ಒಂದು ಸೋರ್ಸ್ ಆಫ್ ಫೈನಾನ್ಸ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ಗೆ ಅಂತ ಹೇಳ್ಬೋದು, ಬಿಸ್ನೆಸ್ ಫೈನಾನ್ಸ್ ಕಂಪನೀಸ್ ಆರ್ ಕಾರ್ಪೊರೇಷನ್ಸ್. ದ ಫೋರ್ತ್ ಸೋರ್ಸ್ ಯಾವುದಾಗಿರ್ಬೋದು ಅಂದರೆ ಅಕ್ರೂಯಲ್ ಅಕೌಂಟ್ಸ್. ಅಕ್ರೂಯಲ್ ಅಕೌಂಟ್ಸ್ ಅಂತ ಹೇಳಿದಾಗ, ಅಕ್ರೂಯಲ್ ಅಕೌಂಟ್ಸ್ ಆರ್ ಎ ಸ್ಪಾಂಟೇನಿಯಸ್ ಸೋರ್ಸ್ ಆಫ್ ಫೈನಾನ್ಸಿಂಗ್ ಸಿನ್ಸ್ ದೀಸ್ ಆರ್ ಸೆಲ್ಫ್ ಜನರೇಟಿಂಗ್. ದ ಮೋಸ್ಟ್ ಕಾಮನ್ ಅಕ್ರೂಯಲ್ ಅಕೌಂಟ್ಸ್ ಆರ್ ವೇಜಸ್ ಆ್ಯಂಡ್ ಟ್ಯಾಕ್ಸಸ್. ಅಕ್ರೂಯಲ್ ಅಕೌಂಟ್ಸ್ ಅಂತಂದಾಗ ಕೊಟ್ಟಿಲ್ಲ ಕೊಡಬೇಕು, ದುಡ್ಡು ಕೊಟ್ಟಿರಲ್ಲ, ನಾವು ಬುಕ್ಕಲ್ಲಿ ಕೊಡಬೇಕು ಅಂತ ಕೆಲವೊಂದು ಅಮೌಂಟನ್ನು ಬರ್ಕೋತಾ ಹೋಗ್ತೀವಿ. ಆ ರೀತಿ ಬರ್ಕೊಳ್ಳುವಂತಹ ಒಂದು ಲೆಕ್ಕಪತ್ರಕ್ಕೆ ಸಂಬಂಧಪಟ್ಟಂಥ ಐಟಮ್ಸ್ಗಳು ಯಾವುದು ಅಂತಂದರೆ ವೇಜಸ್ ಆಗಿರ್ಬೋದು ಅಥವಾ ಟ್ಯಾಕ್ಸಸ್ ಆಗಿರ್ಬೋದು. ನೋಡಿ, 1 ಮಂತ್ ಕೆಲಸ ಮಾಡಿದ ನಂತರ ವೇಜಸ್ಸನ್ನು ಮುಂದಿನ ತಿಂಗಳ ಮೊದಲನೇ ದಿನ ಕೊಡಲಾಗುತ್ತೆ. ಅಂದರೆ ದ ಟೈಮ್ ಗ್ಯಾಪ್ ಟೇಕನ್ ಟು ಪೇ ಆಫ್ ದಿಸ್ ಮಂತ್ ವೇಜಸ್ ಈಸ್ 1 month. So postponement of wages is nothing but it's one kind of self-generating finance for a business concern to meet the requirement of temporary working capital. 1 ತಿಂಗಳು ಕೆಲಸ ಮಾಡಬೇಕು ಒಬ್ಬ ವರ್ಕರು, ಅಥವಾ ವೀಕ್ಲಿ ಕೊಡ್ಬೋದು, ಫೋರ್ಟ್ನೈಟ್ಲಿ ಕೊಡ್ಬೋದು, ಮಂತ್ಲಿ ಒನ್ಸ್ ಕೊಡ್ಬೋದು ವೇಜಸ್ ಅಮೌಂಟನ್ನು. ಸೊ ಹೀಗೆ ನಾವು 1 ತಿಂಗಳು ಕೆಲಸ ಮಾಡಿದ ನಂತರ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ 5ನೇ ತಾರೀಕು 1ನೇ ತಾರೀಕು 10ನೇ ತಾರೀಕು ವೇಜಸ್ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿರ್ತೀವಿ. ಅಗ್ರಿಮೆಂಟು ಮತ್ತು ಕೊಡುವಂಥ ಪ್ಯಾಟ್ರನ್ ಆಗಿರುತ್ತೆ. ಆಗ ನಾವು ಆ ಟೈಮ್ ಗ್ಯಾಪ್ ಏನಿದೆ, ದ ಲ್ಯಾಗ್ ಟೈಮ್ ಪೀರಿಯಡ್ ಏನಿದೆ, ಅದನ್ನು ನಾವು ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ಗೆ ಮೀಟ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೋದು. ಸಿಮಿಲರ್ಲಿ, ಈವನ್ ಇನ್ ಕೇಸ್ ಆಫ್ ಟ್ಯಾಕ್ಸಸ್, ವೆನ್ ವಿ ಕ್ಲೋಸ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ವಿ ಮೇಕ್ ಎ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಅಟ್ ದಿ ಎಂಡ್ ಆಫ್ ಕ್ಲೋಜರ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡ್ತೀವಿ ಎವ್ರಿ ಇಯರ್ ಎಂಡ್ಗೆ. ಆವಾಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಅಮೌಂಟನ್ನು ಎತ್ತಿಡ್ತೀವಿ. ಆದರೆ ಇಮಿಡಿಯೇಟ್ಲಿ ಟ್ಯಾಕ್ಸೇಷನ್ ಅಮೌಂಟನ್ನು ಪೇಮೆಂಟ್ ಮಾಡಲ್ಲ. ವಿ ಯೂಸ್ ಟು ಪೇ ಟ್ಯಾಕ್ಸ್ ಆಫ್ಟರ್ ದಿ ಅಸೆಸ್ಮೆಂಟ್ ಆಫ್ ಟ್ಯಾಕ್ಸ್ ಅಮೌಂಟ್ ಇನ್ ದಿ ನೆಕ್ಸ್ಟ್ ಇಯರ್. ಈವನ್ ದೋ ದಿ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಇನ್ ದಿ ಕರೆಂಟ್ ಫೈನಾನ್ಷಿಯಲ್ ಇಯರ್, at the end of the current financial year provision for taxation is created, but the amount of provision for taxation will be paid after several months when assessment of tax is calculated. ಆ ರೀತಿ ಯೋಚನೆ ಮಾಡಿದಾಗ ಮಾರ್ಚ್ ಎಂಡಿಗೆ ನಾವು ಕ್ಲೋಸ್ ಮಾಡಿ ನೆಕ್ಸ್ಟ್ ಸೆಪ್ಟೆಂಬರ್ಗೆ ಎಷ್ಟು ಅಸೆಸ್ಮೆಂಟ್ ಆಯಿತು ಟ್ಯಾಕ್ಸು ಅಂತ ಡಿಟರ್ಮೈನ್ ಮಾಡುವಾಗ ಆ ಟೈಮ್ ಗ್ಯಾಪ್ನಲ್ಲಿ ನಮಗೆ ಕೆಲವು ಹಣದ ಅವಶ್ಯಕತೆ ಇದೆ ಅಂದರೆ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ಲು, ಆಗ ನಾವು ಟೆಂಟೇಟಿವ್ಲಿ ವಿ ಕ್ಯಾನ್ ಯುಟಿಲೈಸ್ ದಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಮೌಂಟ್ ಬಿಕಾಸ್ ವಿಚ್ ಈಸ್ ಸ್ಟಿಲ್ ಅವೈಲಬಲ್ ಇನ್ ದಿ ಬಿಸ್ನೆಸ್ ಆಸ್ ಎ ಅಕ್ರೂಯಲ್ ಅಕೌಂಟ್ಸ್. ಅಮೌಂಟು ಸಂಸ್ಥೆನಲ್ಲೇ ಇದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಸ್ವಲ್ಪ ಎತ್ತಿಟ್ಟಿದ್ದಾರೆ, ಆದರೆ ಅದನ್ನು ಎಲ್ಲೂ ಕೂಡ ಬಳಸಿರಲ್ಲ. ಮಾರ್ಚ್ನಲ್ಲೇ ಎತ್ತಿಟ್ಟಿದ್ದಾರೆ, ಪೇಮೆಂಟ್ ಮಾಡೋದು ಸೆಪ್ಟೆಂಬರ್ನಲ್ಲಿ ಆಗಿರ್ಬೋದು. ಆ ಟೈಮ್ ಗ್ಯಾಪ್ ಏನಿದೆ ಮಾರ್ಚಿಂದ ನೆಕ್ಸ್ಟ್ ಸೆಪ್ಟೆಂಬರ್ ತನಕ, ಆ ಟೈಮಲ್ಲಿ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ನ ಅವಶ್ಯಕತೆ ಇದ್ದಾಗ ಸಂಸ್ಥೆ ಈ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಮೌಂಟನ್ನು ಬಳಸ್ಕೊಂಡು ಅವರು
ತಮಗೆ ಬೇಕಾದಂಥ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟನ್ನು ಮೀಟ್ ಮಾಡ್ಬೋದು. ಸೊ ಅದಕ್ಕೆ ಈ ಅಕ್ರೂಯಲ್ ಅಕೌಂಟ್ಸ್ ಈಸ್ ಆಲ್ಸೋ ಆ್ಯಕ್ಟ್ ಆಸ್ ಎ ಸೋರ್ಸ್ ಆಫ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಎ ಬಿಸ್ನೆಸ್ ಕನ್ಸರ್ನ್. The fifth source of temporary working capital is advance from customers. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಯಾವುದೇ ಒಂದು ಪದಾರ್ಥವನ್ನು ಉತ್ಪಾದನೆ ಮಾಡಿಕೊಡ್ಬೇಕು ಅಂದಾಗ ಅಥವಾ ಯಾವುದೋ ಒಂದು ಪದಾರ್ಥನ ಕೊಂಡ್ಕೋಬೇಕು ಅಂದಾಗ ಸ್ವಲ್ಪ ಅಡ್ವಾನ್ಸ್ ಕೊಡಿ ಅಂತ ಕೇಳ್ತಾರೆ. ಡೀಲರ್ಸು, ಮಾರಾಟ ಮಾಡುವಂಥ ಸೆಲ್ಲರ್ಸು ಎಲ್ಲರೂ ಕೂಡ ಯೂಶ್ವಲಿ ಏನು ಕೇಳ್ತಾರೆ, ಅಡ್ವಾನ್ಸ್ ಫಸ್ಟ್ ಪೇಮೆಂಟ್ ಮಾಡಿ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಕೊಡ್ಬೇಕು, ದೊಡ್ಡ ಪದಾರ್ಥಗಳನ್ನು ಮಾರಬೇಕು ಅಂತ ಬಂದಾಗ, ಕಸ್ಟಮೈಸ್ಡ್ ಪದಾರ್ಥಗಳನ್ನು ನಾವು ಮಾಡಿಸ್ಬೇಕು ಅಂತ ಬಂದಾಗ ವಿ ನೀಡ್ ಟು ಪೇ ಆ್ಯಸ್ ಅ ಅಡ್ವಾನ್ಸ್. ಅದೇ ರೀತಿ ಸಂಸ್ಥೆಗಳು ಅಷ್ಟೇ, ಒಂದು ಒಳ್ಳೆ ಸರ್ವಿಸನ್ನು ಸಂಸ್ಥೆಗೆ ಮತ್ತೊಂದು ಸಂಸ್ಥೆ ಕೊಡಬೇಕು ಅಂದಾಗ ಅಥವಾ ಹ್ಯೂಜ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ಗಳನ್ನು ಸಪ್ಲೈ ಮಾಡಬೇಕು ಅಂತ ಏನಾದರೂ ನಮ್ಗೆ ಆರ್ಡರ್ ಕೊಡ್ತಾ ಇದ್ದಾರೆ ಅಂತ ಬಂದಾಗ ಯಾರೋ ಕಸ್ಟಮರು, ಅವಾಗ ಏನು ಮಾಡ್ತಾರೆ, ಅಡ್ವಾನ್ಸ್ ಅಮೌಂಟ್ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ದಿ ಕಸ್ಟಮರ್ಸ್. ಸೊ ಬಿಫೋರ್ ರೆಂಡರಿಂಗ್ ದಿ ಸರ್ವಿಸ್ ಆರ್ ಬಿಫೋರ್ ಸಪ್ಲೈಯಿಂಗ್ ದಿ ಮೆಟೀರಿಯಲ್ಸ್, ದ ಕಂಪನಿ ಕ್ಯಾನ್ ಆಕ್ಸೆಪ್ಟ್ ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್ ಆ್ಯಂಡ್ ದಿಸ್ ಅಡ್ವಾನ್ಸ್ ಅಮೌಂಟ್ can act as a temporary working capital for a business concern. ಯಾಕಂದರೆ ಕೆಲಸ ಇನ್ನೂ ಕೈಗೊಂಡೇ ಇರೋದಿಲ್ಲ, ಸ್ಟಾರ್ಟೇ ಮಾಡಿರಲ್ಲ, ಆದರೆ ಅಡ್ವಾನ್ಸ್ ಅಮೌಂಟು ಮೊದಲೇ ಬಂದಿರುತ್ತೆ ಕಸ್ಟಮರ್ಸಿಂದ. ಈ ಅಡ್ವಾನ್ಸ್ ಅಮೌಂಟನ್ನೇ ಬಳಸ್ಕೊಂಡು ನಮಗೆ ಬೇಕಾದಂಥ ಟೆಂಟೇಟಿವ್ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಕಾಸ್ಟ್ ಫ್ರೀ ಸೋರ್ಸ್ ಆಫ್ ಫೈನಾನ್ಸ್ ಅಂತಲೂ ಕೂಡ ಆಗೋದ್ರಿಂದ ನಾವು ಬೇರೆಯವರಿಂದ ತಗೊಂಡು ಮಾಡೋಕ್ಕೋಗಿದ್ರೆ ಕೆಲಸ, ಅದಕ್ಕೆ ಬಡ್ಡಿ ಕಟ್ಟುವಂಥ ಸಿಚುವೇಶನ್ ಕ್ರಿಯೇಟ್ ಆಗ್ತಿತ್ತು. ಆದರೆ ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್ ಅಂತಲೇ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ ವಿ ನೀಡ್ ನಾಟ್ ಟು ಪೇ ಎನಿ ಇಂಟ್ರೆಸ್ಟ್ ಟು ಕಸ್ಟಮರ್ ಬಿಕಾಸ್ ಇಟ್ ಈಸ್ ಅನ್ ಅಡ್ವಾನ್ಸ್ ಅಮೌಂಟ್ ಪೇಯ್ಡ್ ಔಟ್ ಆಫ್ ಟೋಟಲ್ ಅಮೌಂಟ್ ಟು ಬಿ ಪೇಯ್ಡ್ ಬೈ ದಿ ಕಸ್ಟಮರ್. The last source of temporary working capital is miscellaneous sources. Miscellaneous sources ನಲ್ಲಿ the firm may resort to miscellaneous sources of finance in the periods of pressing needs. Pressing needs ಅಂತ ಹೇಳಿದಾಗ ಸಂಸ್ಥೆಯವರು ತುಂಬ ಅವಶ್ಯಕತೆ ಇದ್ದಾಗ, ತುಂಬ ಡಿಮ್ಯಾಂಡ್ ಇದೆ ಅಂದಾಗ, ಡೆಸ್ಪರೇಟ್ ಕ್ಯಾಶ್ ಇದೆ ಅಂತಂದಾಗ, ಬೇಕಾಗಿದೆ ಅಂತಂದಾಗ ಕೆಲವು ಸಾರಿ ಈ ಮಿಸ್ಲೇನಿಯಸ್ ಮೆಥಡ್ಸ್ಗಳನ್ನು ಫಾಲೋ ಮಾಡ್ಬೋದು. ಹಾಗಿದ್ರೆ ಈ ಮಿಸ್ಲೇನಿಯಸ್ ಮೆಥಡ್ಸ್ ಯಾವುದು? This may include loan from directors or sometimes loan from sister business units can be obtained by the business concern. ನಮ್ಮ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಿರುವಂತಹ ಡೈರೆಕ್ಟರ್ಸ್ ಯಾರಿದ್ದಾರೆ, ನಿರ್ದೇಶಕರು ಅಂತ ಯಾರಿದ್ದಾರೆ, ಆ ನಿರ್ದೇಶಕರಿಂದ ಟೆಂಟೇಟಿವ್ಲಿ ಲೋನನ್ನು ಕೂಡ ಪಡಿಬಹುದು. ಈ ಲೋನು ನಮಗೆ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಲೋನ್ ಫ್ರಮ್ ಡೈರೆಕ್ಟರ್ಸ್, ಸಪೋಸ್ ನಮ್ಮ ಕಂಪನಿ ದೊಡ್ಡದಾಗಿದ್ದು ನಮ್ಮ ಸಿಸ್ಟರ್ ಬಿಸ್ನೆಸ್ ಯೂನಿಟ್ಸ್ಗಳಿರುತ್ತೆ, ಅಂದರೆ ಸಬ್ಸಿಡರಿ ಕಂಪ್ನಿ ಇರುತ್ತೆ. ನಾವು ಹೋಲ್ಡಿಂಗ್ ಕಂಪನಿ, ನಮ್ಮ ಅಂಡರ್ಲಿರುವಂಥ ಕೆಲವು ಚಿಕ್ಕ ಕಂಪ್ನಿಗಳನ್ನು ಸಿಸ್ಟರ್ ಬಿಸ್ನೆಸ್ ಯೂನಿಟ್ಸ್ ಅಂತ ಕರಿತೀವಿ. ಅದು ನಮಗೆ ಸಬ್ಸಿಡರಿ ಕಂಪನೀಸ್ ಅಂತ ಅನ್ಸ್ಕೊಳುತ್ತೆ. ನಮ್ಮ ಹೋಲ್ಡಿಂಗ್ ಕಂಪ್ನಿಗೆ ಯಾವುದಾದ್ರೂ ಡೆಸ್ಪರೇಟ್ ಇನ್ ನೀಡ್ ಆಫ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅಂದಾಗ ದಿಸ್ ಹೋಲ್ಡಿಂಗ್ ಕಂಪನಿ ಕ್ಯಾನ್ ಬಾರೋ ಅಮೌಂಟ್ ಫ್ರಮ್ ಸಿಸ್ಟರ್ ಬಿಸ್ನೆಸ್ ಯೂನಿಟ್ಸ್ ಇನ್ ಆರ್ಡರ್ ಟು ಮೀಟ್ ದಿ ರಿಕ್ವೈರ್ಡ್ ಕ್ಯಾಪಿಟಲ್. ಆಗ ಸಬ್ಸಿಡರಿ ಕಂಪ್ನಿಯಿಂದ ಹೋಲ್ಡಿಂಗ್ ಕಂಪ್ನಿಗೆ ಸ್ವಲ್ಪ ಅಮೌಂಟು ಟೆಂಪ್ರವರಿಯಾಗಿ ವರ್ಕಿಂಗ್ ಕ್ಯಾಪಿಟಲ್ ಮೀಟ್ ಮಾಡೋದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ಎಲ್ಲ ಮೂಲಗಳನ್ನು ನಾವು ಮಿಸ್ಸೆಲೇನಿಯಸ್ ಮೆಥಡ್ಸ್ ಅಥವಾ ಮಿಸ್ಸೆಲೇನಿಯಸ್ ಸೋರ್ಸಸ್ ಆಫ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಸೋರ್ಸಸ್ ಆಫ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲನ್ನು 6 ಮೂಲಗಳಿಂದ ನಾವು ಪಡೆಯೋದಕ್ಕೆ ಅವಕಾಶ ಇದೆ. ಇಟ್ ಕ್ಯಾನ್ ಬಿ ಕಲೆಕ್ಟೆಡ್ ಬೈ ವೇ ಆಫ್ ಟ್ರೇಡ್ ಕ್ರೆಡಿಟ್ ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಕಲೆಕ್ಟೆಡ್ ಬೈ ವೇ ಆಫ್ commercial banks as a facility lent by the banker, loans, cash credits, overdraft facility and bills discounting. Business finance companies can also provide short-term and medium-term loans, and sometimes sources of temporary working capital can be made with the help of accrual accounts, and even advance from customers or loan from directors or loan from sister business units can also be regarded as a source of temporary working capital. ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಸಂಸ್ಥೆಗೆ ಬೇಕಾದಂತಹ ಒಂದು ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಒಬ್ಟೈನ್ಮೆಂಟ್ಗೆ ಇರುವಂಥ ಮೂಲಗಳನ್ನು ಗುರುತಿಸ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಸೋರ್ಸಸ್ ಆಫ್ ಟೆಂಪ್ರವರಿ ವರ್ಕಿಂಗ್ ಕ್ಯಾಪಿಟಲ್ ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. Thank you for watching this video and I will see you in the next video.